ಹಾಯ್ ವೆಲ್ಕಮ್ ಟು ಸಂಪದ ಡೈಲಿ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾಳೆ ಮಕ್ಕಳಿಗೆ ನವೋದಯ ಎಕ್ಸಾಮ್ ಇದೆ ಅಂತ ಹೇಳಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಕೂಲ್ ಹೇಗಿದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ, ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ. ಈಗ ಎಕ್ಸಾಮ್ಗೆ ಯಾವ ಥರ ಏನೇನು ತಗೋಬೇಕು, ಏನೇನು ತಗೋಬಾರ್ದು, ನಾಳೆ ಎಕ್ಸಾಮ್ಗೆ ಯಾವ್ಯಾವ ರೀತಿ ತಗೋಬೇಕು, ಎಕ್ಸಾಮ್ ಹಾಲ್ಗೆ ಏನೇನು ತಗೋಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ಅಂದರೆ 13/12/2025 ನಡೆಯುವಂತಹ ನವೋದಯ ಎಕ್ಸಾಮ್ ಹಾಲ್ಗೆ ನಾವು ಏನೆಲ್ಲ ತಗೋಬೇಕು, ಹಾಗೆಯೇ ಏನೆಲ್ಲ ತಗೋಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ತರ್ತೀನಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಎಕ್ಸಾಮ್ ಹಾಲ್ಗೆ ಹೋಗುವಾಗ ನಾವು ಕಂಪಲ್ಸರಿ ತಗೋಬೇಕಾಗಿರೋಂತಹ ವಸ್ತು ಅಂದರೆ ಹಾಲ್ ಟಿಕೆಟ್ನ ನಾವು ಮರ್ತು ಹೋಗೋ ಹಾಗೆ ಇಲ್ಲ. ಯಾರೆಲ್ಲ ಕಂಪ್ಯೂಟರ್ ಸೆಂಟರಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ, ಅವ್ರು ಯಾರು ತಂದಿಲ್ಲ ಅಂತ ಅಂದ್ಕೊಂಡಿದ್ದೀರಿ ಅವರು ಈಗಲೇ ಹೋಗಿ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಹಾಲ್ ಟಿಕೆಟ್ನ ಈಸ್ಕೊಳ್ಳಿ. ನಾಳೆ ಎಕ್ಸಾಮ್ ಇರೋದ್ರಿಂದ ಹಾಲ್ ಟಿಕೆಟ್ ಕಡ್ಡಾಯವಾಗಿರುತ್ತೆ. ಹಾಲ್ ಟಿಕೆಟ್ ತೊಗೊಂಡು ಹೋಗಲೇಬೇಕು. ಫಸ್ಟ್ ಮೇನ್ ಬಂದು ಹಾಲ್ ಟಿಕೆಟ್ನ ತಗೋಬೇಕು. ಹಾಗೆಯೇ ಜೆಲ್ ಪೆನ್ ಯೂಸ್ ಮಾಡೋ ಹಾಗಿಲ್ಲ. ಇದಕ್ಕೆ ಜೆಲ್ ಪೆನ್ ಯೂಸ್ ಮಾಡೋ ಹಾಗಿಲ್ಲ, ಮಾಮೂಲಿ ಬಾಲ್ ಪೆನ್ನ ಯೂಸ್ ಮಾಡಬೇಕಾಗತ್ತೆ. ಬಾಲ್ ಪೆನ್ನ ಏನು ಮಾಡಬೇಕು ಅಂದರೆ 2 ತೊಗೊಂಡೋಗಿ ಬಾಲ್ ಪೆನ್ನ. ಯಾಕೆಂದರೆ ಒಂದು ಏನಾದರೂ ಕೆಟ್ಟೋದ್ರೂ ಇನ್ನೊಂದು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ 2 ಪೆನ್ನೇ ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಪೆನ್ಸಿಲ್ ಯೂಸ್ ಮಾಡೋ ಹಾಗಿಲ್ಲ, ಎರೇಸರ್ ಯೂಸ್ ಮಾಡೋ ಹಾಗಿಲ್ಲ, ವೈಟ್ನರ್ ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಪೆನ್ನಲ್ಲಿ OMR ಶೀಟ್ನ ಫಿಲ್ ಮಾಡೋದಕ್ಕೋಸ್ಕರ 2 ಪೆನ್ನ ತೊಗೋಬೇಕಾಗತ್ತೆ. ಹಾಗಾಗಿ ಒಂದಿನಕ್ಕಿಂತ ಮುಂಚೆನೇ ಆ ಪೆನ್ನ ಸ್ವಲ್ಪ ಯೂಸ್ ಮಾಡಿ. ನನ್ನ ಮಗಳು ಕೂಡ ಆ ಪೆನ್ನಲ್ಲೇ ಯೂಸ್ ಮಾಡಿಕೊಂಡು ಹೋಮ್ವರ್ಕ್ ಎಲ್ಲ ಬರೀತಿದ್ದಾಳೆ, ಅಂದರೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಆ ಪೆನ್ನ ಯೂಸ್ ಮಾಡಿದರೆ ಆ ಪೆನ್ ಯಾವ ಥರ ಇದೆ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಥರ ಪೆನ್ ತಗೋಗಿ. ಜೆಲ್ ಪೆನ್ ಅಂತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಜೆಲ್ ಪೆನ್ನ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಬಂದು ಆಧಾರ್ ಕಾರ್ಡ್ ಅಥವಾ ಸ್ಕೂಲ್ ID ಕಾರ್ಡ್ನ ತೊಗೋಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ ಇರೋರು ಆಧಾರ್ ಕಾರ್ಡ್ ತೊಗೋಗಿ, ಇಲ್ಲಾಂದರೆ ಸ್ಕೂಲಲ್ಲಿ ID ಕಾರ್ಡ್ ಇರುತ್ತಲ್ವ ಆ ID ಕಾರ್ಡ್ ಕೂಡ ತೊಗೋಬೋದು. ಸ್ಕೂಲ್ ID ಕಾರ್ಡ್ ಹೇಗಿದ್ರೂ ಸ್ಕೂಲ್ ID ಕಾರ್ಡ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸ್ಕೂಲ್ ID ಕಾರ್ಡ್ನ ತೊಗೋಗೋದನ್ನು ಮರಿಬೇಡಿ. ಈಗ ನಾನು ಹೇಳ್ತಾ ಇರೋದು ತಗೋಬೇಕಾಗಿರೋ ವಸ್ತುಗಳು, ಅಂದರೆ ಸ್ಕೂಲ್ ಎಕ್ಸಾಮ್ ಹಾಲ್ಗೆ ತಗೋಬೇಕಾಗಿರೋ ವಸ್ತುಗಳಲ್ವ, ಅವನ್ನ ಹೇಳ್ತಾ ಇದ್ದೀನಲ್ವ. ಈಗ ನೆಕ್ಸ್ಟ್ ಪಾಯಿಂಟ್ ಬಂದು ಎಕ್ಸಾಮ್ ಪ್ಯಾಡ್ನ ತಗೋಬೇಕೋ ಬೇಡವೋ, ತಗೋಬೋದು. ಆರಾಮಾಗಿ ಎಕ್ಸಾಮ್ ಪ್ಯಾಡ್ನ ನಾವು ತೊಗೊಂಡೋಗ್ಬೋದು. ಆದರೆ ಯಾವ ಥರ ಎಕ್ಸಾಮ್ ಪ್ಯಾಡ್ನ ತೊಗೋಬೇಕು ಅಂದರೆ ಮೇಲೆ ಯಾವುದೇ ರೀತಿ ಬರೆದಿರಬಾರ್ದು, ಹಾಗೆಯೇ ಯಾವುದೇ ರೀತಿ ಸ್ಟಿಕ್ಕರ್ಸ್ ಇರಬಾರ್ದು. ಆ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಎಲ್ಲ ಬರೆದಿರಬಾರ್ದು, ಗಲೀಜಾಗಿರಬಾರ್ದು. ಹಾಗೆಯೇ ಸ್ಟಿಕ್ಕರ್ ಅಂಟಿಸಿರೋ ಅಂತಹ ಎಕ್ಸಾಮ್ ಪ್ಯಾಡ್ನ ನಾವು ತಗೋಗಿಲ್ಲ. ಫುಲ್ಲು ಪ್ಲೈನಲ್ಲಿ ಇರಬೇಕು ಎಕ್ಸಾಮ್ ಪ್ಯಾಡು. ಏಕೆಂದರೆ OMR ಶೀಟು ಕ್ವಶನ್ ಪೇಪರ್ ಕೊಟ್ಟಾಗ ಇಟ್ಕೊಂಡು ಬರೆಯೋಕ್ಕೆ ಮಕ್ಕಳಿಗೆ ಗ್ರಿಪ್ ಸಿಗುತ್ತೆ, ಚೆನ್ನಾಗಿ ಬರಿಬೋದು. ಅದಕ್ಕೋಸ್ಕರ ನೀಟಾಗಿರೋ ಎಕ್ಸಾಮ್ ಪ್ಯಾಡ್ನ ತೊಗೊಂಡೋಗಿ ಅದ್ರ ಮೇಲೆ ಯಾವುದೇ ಚಿತ್ರ ಆಗಲಿ, ಯಾವುದೇ ರೀತಿ ಪೇಪರ್ಸ್ ಆಗಲಿ ಹಾಕಿರೋದು ಬೇಡ ಅಂತ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದು ವಾಚ್ ತಗೋಬೇಕಾ ಬೇಡವಾ ಅನ್ನೋದು ಎಲ್ರಿಗೂ ಡೌಟ್ ಇರುತ್ತೆ. ವಾಚ್ ಹಾಕೋಗ್ಬೋದಾ, ಎಕ್ಸಾಮ್ ಟೈಮಿಂಗ್ಸ್ ನೋಡಿಕೊಂಡು ನಾವು ಎಕ್ಸಾಮ್ ಬರಿಬೋದಲ್ವಾ, ವಾಚ್ ಇದ್ದರೆ ಬೆಸ್ಟ್ ಅಂತ ಅನಿಸುತ್ತಲ್ವ ಎಲ್ರಿಗೂ. ವಾಚ್ ತಗೋಬೇಕಾ ಬೇಡವಾ ಅಂದರೆ ತಗೋಗ್ಬೋದು, 100% ತಗೋಗ್ಬೋದು ವಾಚ್ನ. ಬಟ್ ಯಾವ ಥರ ವಾಚ್ ತಗೋಬೇಕು ಅಂದರೆ ಕ್ಯಾಲ್ಸಿ ಇರಬಾರ್ದು, ಮಾಮೂಲಿ ವಾಚ್ನ ತಗೋಬೇಕು. ಕ್ಯಾಲಿಕೇಟರ್ ಇರೋ ಅಂಥ ವಾಚ್ನ ಯೂಸ್ ಮಾಡೋ ಹಾಗಿಲ್ಲ, ಅದು ಎಕ್ಸಾಮ್ ಹಾಲ್ಗೆ ಹಲೋ ಇರಲ್ಲ. ಹಾಗಾಗಿ ವಾಚ್ ತಗೋಗ್ತೀನಿ ಅಂದರೆ ಪ್ಲೇನ್ ವಾಚ್ನ ತೊಗೊಂಡೋಗಿ. ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಕ್ಸಾಮ್ ಬರೆಯೋರಿಗೆ ಹೆಲ್ಪ್ ಆಗುತ್ತೆ. ವಾಚ್ ಅಲೋ ಇದೆ, ನಾರ್ಮಲ್ ವಾಚ್ ಅಲೋ ಇದೆ ಎಕ್ಸಾಮ್ ಹಾಲ್ಗೆ. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ವಾಟರ್ ಬಾಟಲ್ನ ತೊಗೊಂಡೋಗಿ. ಏಕೆಂದರೆ ಎಕ್ಸಾಮ್ ಬರೆಯುವಾಗ ತುಂಬಾ ದಾವ ಆಗೋದು ಇರುತ್ತೆ, ತುಂಬ ಭಯ ಪಡೋರು ಇರ್ತಾರಲ್ವ. ಹಾಗಾಗಿ ವಾಟರ್ ಬಾಟಲ್ ಅಲೋ ಇರುತ್ತೆ, ವಾಟರ್ ಬಾಟಲ್ನ ತೊಗೊಂಡೋಗಿ. ಆದರೆ ತುಂಬಾ ಹುಷಾರಾಗಿ ತೊಗೊಂಡೋಗ್ಬೇಕಾಗತ್ತೆ. ಏಕೆಂದರೆ ವಾಟರ್ ಬಾಟಲ್ನ ತೊಗೊಂಡೋಗಿ ನೀರು ಕುಡಿಯುವಾಗ OMR ಶೀಟ್ಗೆ ಏನಾದರೂ ಬಿದ್ದರೆ ತುಂಬ ಇದಾಗಿಬಿಡುತ್ತೆ, ತುಂಬಾ ತಪ್ಪಾಗಿಬಿಡುತ್ತೆ ಅದು. ಹಾಗಾಗಿ ವಾಟರ್ ಬಾಟಲ್ನ ಕೆಳಗಡೆ ಹುಷಾರಾಗಿ ಇಟ್ಕೊಂಡು ನೀರು ಕುಡಿಬೇಕು ಅನಿಸಿದರೆ ಮಾತ್ರ ವಾಟರ್ ಬಾಟಲ್ನ ಯೂಸ್ ಮಾಡಿ, ಇಲ್ಲಾಂದರೆ ವಾಟರ್ ಬಾಟಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಎಕ್ಸಾಮ್ ಹಾಲಲ್ಲಿ ವಾಟರ್ ಬಾಟಲ್ನ ಆದಷ್ಟು ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಇದಿಷ್ಟು ನಾವು ತಗೋಬೇಕಾಗಿರೋಂತಹ ವಸ್ತುಗಳಷ್ಟೇ. ಇನ್ನು ಏನೇನು ತಗೋಬಾರ್ದು ಅನ್ನೋದಾದರೆ ಮೊಬೈಲ್ನ ತೊಗೊಂಡು ಹೋಗಲೇಬಾರ್ದು ಕ್ಲಾಸ್ ರೂಮಲ್ಲಿ. ಹಾಗೆಯೇ ಕ್ಯಾಲ್ಸಿಯನ್ನು ತೊಗೊಂಡು ಹೋಗಬಾರ್ದು, ಕ್ಯಾಲ್ಕುಲೇಟರನ್ನು ತೊಗೋಬೇಡಿ. ಇನ್ನು ಪೆನ್ಸಿಲು, ಎರೇಸರು, ವೈಟ್ನರು, ಸ್ಕೆಚ್ ಪೆನ್ನು ಈ ಥರ ಯೂಸ್ ಮಾಡೋ, ಜೆಲ್ ಪೆನ್ನು ಈ ಥರ ಯೂಸ್ ಮಾಡೋ ಹಾಗಿಲ್ಲ. ಈ ಥರ ಯಾವುದನ್ನೂ ತೊಗೋಗೋಕ್ಕೆ ಹೋಗಬೇಡಿ. ಹಾಗೂ ರಫಾಗಿ ನಾನು ಯೂಸ್ ಮಾಡ್ಕೋತೀನಿ ಅನ್ನೋರು ಪೆನ್ಸಿಲ್ನ ಯೂಸ್ ಮಾಡ್ಕೋಬೋದು. ಬಟ್ OMR ಶೀಟಲ್ಲಿ
ಪೆನ್ ಅಲೋ ಇರೋದ್ರಿಂದ ಪೆನ್ನಲ್ಲೇ ನಾವು OMR ಸರ್ಕಲ್ ರೀತಿ ಕೊಟ್ಟಿರ್ತಾರಲ್ವ ಅದನ್ನು ಪೆನ್ನಲ್ಲೇ ನಾವು ಫಿಲ್ ಮಾಡಬೇಕಾಗುತ್ತೆ. ಹಾಗೆಯೇ OMR ಶೀಟ್ ಬಗ್ಗೆ ಒಂದು ಮಾಹಿತಿನ ಹೇಳ್ಬಿಡ್ತೀನಿ. ಪ್ರತಿಯೊಂದು ಸ್ಟೂಡೆಂಟ್ಸು ಮಾಡೋ ತಪ್ಪು ಅಂದರೆ ಇದೊಂದೇ, ನನ್ನ ಮಗಳು ಸೇರಿ ನಾನು ಮಾಡಿದ ತಪ್ಪು. ನಾನು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಈ ತಪ್ಪನ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಇದೊಂದನ್ನು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನಂದರೆ ಈಗ ಪೇಪರ್ಸ್ ಕೊಟ್ಟಿರ್ತಾರಲ್ವ, ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ಗೊತ್ತಿರುತ್ತೆ, ಸೆಕೆಂಡ್ ಕ್ವಶನ್ನು ಗೊತ್ತಿರುತ್ತೆ, ಥರ್ಡ್ ಕ್ವಶನ್ನು ಗೊತ್ತಿರುತ್ತೆ ಮಕ್ಕಳಿಗೆ. ಅದನ್ನು ಫಸ್ಟ್ ಕ್ವಶನ್ ಎ ಇರುತ್ತೆ, ಬಿ ಇರುತ್ತೆ, ಸಿ ಇರುತ್ತೆ, ಡಿ ಇರುತ್ತೆ, ಆಪ್ಷನ್ನು ಸರಿಯಾಗಿ ಟಿಕ್ ಮಾಡಿಬಿಡ್ತಾರೆ. ಹಾಗೆಯೇ ಸೆಕೆಂಡು ಗೊತ್ತಿರುತ್ತೆ, ಟಿಕ್ ಮಾಡ್ತಾರೆ, ಥರ್ಡ್ ಅಂತೂ ಗೊತ್ತಿರುತ್ತೆ, ಟಿಕ್ ಮಾಡಿಬಿಡ್ತಾರೆ. ಬಟ್ ಫೋರ್ತ್ ಅಂತೂ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ, ಏನೋ ಗೊತ್ತಾಗಲ್ಲ. ಆಗ ಏನು ಮಾಡ್ತಾರೆ, ಇರಲಿ ಬಿಡು ಲಾಸ್ಟಿಗೆ ಬರ್ಕೊಬಿಡೋಣ ಅಂತ ಆ ಫೋರ್ತ್ ಕ್ವಶನ್ನ ಹಾಗೆ ಬಿಟ್ಟು ಫಿಫ್ತ್ಗೆ ಹೋಗ್ತಾರೆ. ಫಿಫ್ತ್ ಕ್ವಶನಲ್ಲಿ ಓದ್ತಾರೆ. ಫಿಫ್ತ್ ಕ್ವಶನ್ ಗೊತ್ತಿರುತ್ತೆ, ಅದನ್ನು ಟಿಕ್ ಮಾಡುವಾಗ ಅವರು ಏನು ಮಾಡ್ತಾರೆ, ಫಿಫ್ತಿಂದ ABCD ಆನ್ಸರ್ದು ಇರುತ್ತಲ್ವ ಆಪ್ಷನ್ನು, ಅದನ್ನು ಬಿಟ್ಟವರು ಫೋರ್ತ್ ABCD ಇರೋ ಆಪ್ಷನ್ ಟಿಕ್ಕಿಗೆ ಫಿಲ್ ಮಾಡಿಬಿಡ್ತೀವಿ. ಫಿಫ್ತ್ ಬಿಟ್ಬಿಡ್ತೀವಿ, ಫೋರ್ತ್ ಟಿಕ್ ಮಾಡಿಬಿಡ್ತಾರೆ. ಅದು ತುಂಬಾ ತಪ್ಪಾಗ್ಬಿಡುತ್ತೆ. ದಯವಿಟ್ಟು ಯಾರೂ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಒಂದು ಕ್ವಶನ್ ಪೇಪರ್ಗೆ ಒಂದೇ OMR ಶೀಟ್ ಮಾತ್ರ ಇರುತ್ತೆ. OMR ಶೀಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಒಂದು ಕ್ವಶನ್ಗೆ ನೋಡಿಕೊಂಡ್ರೆ ಪರವಾಗಿಲ್ಲ, ಆ ಥರ 10 ಕ್ವಶನ್ನು ಈ ಥರನೇ ತಪ್ಪು ಮಾಡ್ಕೊಂಡು ಹೋಗ್ಬಿಟ್ರೆ ಮಕ್ಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ನು ಈ ನವೋದಯ ಕ್ವಶನ್ ಪೇಪರ್ ಹೇಗಿರುತ್ತಪ್ಪ ಅಂದರೆ, ಕನ್ನಡ ಮಾಧ್ಯಮದಲ್ಲಿ ಓದಿರೋ ಅಂಥವ್ರಿಗೆ ಕನ್ನಡದಲ್ಲೇ ಇರುತ್ತೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋ ಮಕ್ಕಳಿಗೆ ಇಂಗ್ಲೀಷಲ್ಲಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಎಕ್ಸಾಮ್ ಸೆಂಟ್ರ್ ಯಾವುದು ಅನ್ನೋದು ಆಲ್ರೆಡಿ ಹಾಲ್ ಟಿಕೆಟಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ಅದನ್ನೂ ಕೂಡ ನಾನು ತೋರಿಸಿದ್ದೀನಿ. ಹಾಲ್ ಟಿಕೆಟ್ನ ನನ್ನ ಮಗಳದ್ದು ತಂದಿರೋದನ್ನ ನಾನು ಅದನ್ನು ಡೀಟೇಲಾಗಿ ತೋರಿಸಿದ್ದೀನಿ, ಅದರಲ್ಲಿ ನೋಡಿರ್ಬೋದು. ಹಾಗೆಯೇ ಪ್ರತಿಯೊಂದು ಮಕ್ಕಳುಗಳಿಗೂ ಅವ್ರದ್ದೇ ಆದ ಎಕ್ಸಾಮ್ ಸೆಂಟರ್ ಇರುತ್ತೆ, ಅಲ್ಲಿಗೆ ಹೋಗಿ. ಹಾಗೆಯೇ ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ 1 ಗಂಟೆ ಮುಂಚಿತವಾಗೇ ಹೋಗಬೇಕು. ಅಂದರೆ ಎಕ್ಸಾಮ್ ಇರೋದು 11:30ಇಂದ 1:30ವರೆಗೆ ಇರುತ್ತೆ, ಮಧ್ಯಾಹ್ನ 1:30ವರೆಗೆ. ಆದರೆ ನೀವು ಹೋಗಬೇಕಾಗಿರೋದು 1 ಗಂಟೆ ಮುಂಚಿತವಾಗಿ ಅಂದರೆ 10:00ವರೆಗೆ ಹೋಗಬೇಕಾಗುತ್ತೆ. ಏಕೆಂದರೆ ಅದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರಲ್ವ ಹಾಲ್ ಟಿಕೆಟಲ್ಲಿ, ಅದರಲ್ಲೂ ಕೂಡ 1 ಗಂಟೆ ಮುಂಚಿತವಾಗೇ ಇರಬೇಕು. ಏಕೆಂದರೆ ರೋಲ್ ನಂಬರ್ ಯಾವ ಥರ ಇರುತ್ತೆ, ಹಾಗೆಯೇ ಕ್ಲಾಸ್ ರೂಮ್ ಯಾವುದು, ಯಾವ ಬೆಂಚಲ್ಲಿ ಕೂತ್ಕೋಬೇಕು ಅನ್ನೋದೆಲ್ಲ ತಿಳ್ಕೋಬೇಕು ಅಂದರೆ 1 ಗಂಟೆ ಮುಂಚಿತವಾಗಿ ಹೋದ್ರೇ ತುಂಬ ಒಳ್ಳೆಯದು. ಹಾಗೆಯೇ 11:00ವರೆಗೆಲ್ಲ ಪೇಪರ್ ಕೊಡ್ತಾರೆ, ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 1:00ವರೆಗೆ ಎಕ್ಸಾಮ್ ಬೆಲ್ ಆಗುತ್ತೆ, ಎಕ್ಸಾಮ್ ಮುಗಿಯುತ್ತೆ ಅಂತ ಅರ್ಥ. ಇನ್ನು OMR ಶೀಟಲ್ಲಿ ಏನೇನು ಫಿಲ್ ಮಾಡಬೇಕು ಅಂದರೆ, ನಿಮ್ಮ ನೇಮ್ ಇರುತ್ತೆ, ನಿಮ್ಮ ನೇಮ್ನ ಕ್ಯಾಪಿಟಲ್ ಲೆಟರ್ನಲ್ಲೇ ಬರೀಬೇಕಾಗುತ್ತೆ. ಹಾಗೆಯೇ ಫಾದರ್ ನೇಮ್ನು ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ, ಫಾದರ್ ನೇಮನ್ನು ಕೂಡ ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ಹಾಗೆಯೇ ನಿಮ್ಮ ಸಿಗ್ನೇಚರ್ ಯಾವ ಥರ ಮಾಡಿದ್ದೀರಾ ಅದೇ ರೀತಿ ಸಿಗ್ನೇಚರ್ ಕೂಡ ಇರಬೇಕು. ಇನ್ನು ರೋಲ್ ನಂಬರ್ ಅಂತೂ ತುಂಬಾ ಇಂಪಾರ್ಟೆಂಟು. ರೋಲ್ ನಂಬರ್ನ ನೀವು ಸರಿಯಾಗಿ ಫಿಲ್ ಮಾಡಬೇಕಾಗತ್ತೆ, ರೋಲ್ ನಂಬರ್ನ ನೀಟಾಗಿ ಬರೀಬೇಕಾಗತ್ತೆ. ಅದನ್ನು ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಾದರೂ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಪಕ್ಕದಲ್ಲೇ ನಿಮ್ಮ ಟೀಚರ್ಸ್ ಇರ್ತಾರೆ, ಅವ್ರನ್ನ ಕೇಳ್ಕೊಳ್ಳಿ, ಯಾವ ರೀತಿ ಫಿಲ್ ಮಾಡಬೇಕು ಮ್ಯಾಮ್ ಅಂತ ಕೇಳಿಕೊಂಡ್ರೆ ಅವ್ರು ಕೂಡ ಹೆಲ್ಪ್ ಮಾಡ್ತಾರೆ. ಅದನ್ನು ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏಕೆಂದರೆ ವರ್ಷ ಪೂರ್ತಿ ಎಕ್ಸಾಮ್ ಫೀಸ್ ಕಟ್ಟಿ ಟ್ಯೂಷನಿಗೆ ಕಳಿಸಿ ಇಲ್ಲ ಮನೇಲೇ ಎಫರ್ಟ್ ಹಾಕಿ ಈ ನವೋದಯ ಎಕ್ಸಾಮ್ಸ್ಗೆ ಓದಿರ್ತೀರ ಮನೇಲಿ, ಅದನ್ನು ಒಂದು 5 ನಿಮಿಷದಲ್ಲಿ ಏನೂ ಗೊತ್ತಾಗದೆ ಇದು ರೋಲ್ ನಂಬರ್ನೇ ತಪ್ಪಾಗಿ ಬರೆದು ಬಿಟ್ಟರೆ, ನೀವು ನಿಮ್ಮ ನೇಮ್ನ ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು ಅಂತ ಇರುತ್ತೆ, ಅದನ್ನು ಏನಾದರೂ ತಪ್ಪಾಗಿ ಬರೆದ್ರೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾಗಲಿಲ್ವಾ, ಪಕ್ಕದಲ್ಲಿ ಟೀಚರ್ಸ್ ಇರ್ತಾರೆ, ನಿಮಗೆ ಹೆಲ್ಪ್ಗೆ ಅಂತಲೇ ಇರ್ತಾರೆ. ಹೆದರಿಕೋಬೇಡಿ, ಭಯಪಡಬೇಡಿ. ಯಾರನ್ನೂ ಕೂಡ ನಂಗೆ ಹೇಳ್ಕೊಡೋಕ್ಕಾಗಲ್ಲಪ್ಪ ಅಂತ ಹೇಳಲ್ಲ. ಪ್ರತಿಯೊಬ್ಬರು ಟೀಚರ್ಸು ನಿಮಗೆ ಹೆಲ್ಪ್ ಮಾಡೋಕ್ಕೆ ಅಂತಲೇ ಅಲ್ಲಿರ್ತಾರೆ. ಅವ್ರ ಹತ್ರ ಕೇಳ್ಕೊಳ್ಳಿ, ಎಲ್ಲ ಕನ್ಫ್ಯೂಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.